ಲವ್ ಈಸ್ ಅಟ್ರ್ಯಾಕ್ಟ್. ಪ್ರೀತಿ ಒಂದು ಆಕರ್ಷಣೆ. ಒಂದು ಸುಂದರವಾದ ಹುಡುಗಿ, ತುಂಬ ಗುಣವಂತೆ, ಬಡ ಕುಟುಂಬದಲ್ಲಿ ಬೆಳೆದಂಥ ಹುಡುಗಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ಒಂದು ಬಸ್ಸಲ್ಲಿ ಒಂದು ಹುಡುಗ ಆ ಹುಡುಗಿಗೆ ಪರಿಚಯ ಆಗ್ತಾನೆ. ಮೇಡಮ್, ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ಗುಣವಂತೆ, ಸೌಂದರ್ಯವಂತೆ, ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ, ನಾನು ನಿಮ್ಮ ಮದುವೆ ಆಗ್ತೀನಿ, ನಿಮ್ಗೆ ಇಷ್ಟ ಆಗಿದೆಯಾ, ನಿಮ್ಮ ಫೋನ್ ನಂಬರ್ನ ನನಗೆ ಕೊಡ್ತೀರಾ ಅಂತ ಕೇಳ್ತಾನೆ. ಆ ಹುಡುಗಿ ಹೇಳುತ್ತೆ, ಹೋ ಹೌದಾ, ಥ್ಯಾಂಕ್ ಯು ವೆರಿ ಮಚ್, ನೈಸ್, ನಾನು ನಿಮಗೆ ಫೋನ್ ನಂಬರ್ನ ಕೊಡ್ತೀನಿ ತಗೊಳ್ಳಿ ಅಂತ ಆ ಹುಡುಗಿ ಆ ಹುಡುಗನಿಗೆ ಬೆಲೆ ಕೊಟ್ಟು ಫೋನ್ ನಂಬರ್ನ ಕೊಡ್ತಾಳೆ. ಅವನು ಸಂಜೆ ಮನೆಗೆ ಹೋಗಿ ಆ ಹುಡುಗಿಗೆ ಫೋನ್ ಮಾಡ್ತಾನೆ. ಹಾಯ್, ನೀವು ನನಗೆ ಕೊಟ್ಟಿರೋ ಫೋನ್ ನಂಬರ್ಗೆ ತುಂಬ ಥ್ಯಾಂಕ್ಸ್, ನಾನು ಕೇಳಿದ ತಕ್ಷಣ ನೀವು ಫೋನ್ ನಂಬರ್ನ ಕೊಟ್ಟಿರಿ ಅಂದರೆ ನಾನು ಕೂಡ ನಿಮಗೆ ಇಷ್ಟ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮನ್ನು ಡೈಲಿ ವಾಚ್ ಮಾಡ್ತಾ ಇರ್ತೀನಿ, ನೀವು ಕೆಲಸಕ್ಕೆ ಹೋಗೋ ಕಂಪನಿ ಮತ್ತು ಮನೆಗೆ ಹೋಗೋ ಒಂದು ಅಡ್ರೆಸ್ನ ನಾನು ಡೈಲಿ ನೋಡ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಹಾಗಾಗಿ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ ಅಂತ ಹೇಳ್ತಾನೆ. ನೀವು ನನ್ನ ಮದುವೆ ಆಗ್ತೀರಾ, ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾನೆ. ಆ ಹುಡುಗಿ ಹೇಳುತ್ತೆ, ಚಾನ್ಸೇ ಇಲ್ಲ ಬಿಡಿ ಸರ್, ನಾನು ನಿಮ್ಮನ್ನ ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ನಾನು ತುಂಬ ಬಡ ಕುಟುಂಬದಿಂದ ಬಂದವಳು, ನನಗೆ ತಾಯಿ ಇಲ್ಲ, ತಂದೆ ಇದ್ದರೆ ಅವ್ರಿಗೆ ತುಂಬ ಹುಷಾರಿಲ್ಲ, ನಾನು ತರೋ ಸಂಪಾದನೆ ನಮ್ಮ ಮನೆ ಸಂಸಾರಕ್ಕೆ ಆಗೋಲ್ಲ, ಅಂಥದ್ರಲ್ಲಿ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲಾಗುತ್ತೆ ಹೇಳಿ, ನನ್ನ ಹತ್ರ ಒಡವೆ ಇಲ್ಲ, ವರದಕ್ಷಿಣೆ ಇಲ್ಲ, ನನ್ನ ಹತ್ರ ಗುಣ ಇದೆ, ಸೌಂದರ್ಯ ಇದೆ, ಅಷ್ಟು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ, ನೀವು ನನ್ನ ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಅಂತ ಹೇಳ್ತಾನೆ. ಆ ಹುಡುಗ ಹೇಳ್ತಾನೆ, ಹಾಗಂತ ಹೇಳೋಕೆ ಹೋಗಬೇಡಿ, ನಾನು ನಿಮ್ಮ ಬಗ್ಗೆ ನಮ್ಮ ಮನೆಯಲ್ಲಿ ಮಾತಾಡ್ತೀನಿ, ನಮ್ಮ ಮನೆಯಲ್ಲಿ ಏನಾದರೂ ಒಪ್ಪೋದಾದರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಹೌದಾ, ಓಕೆ, ಥ್ಯಾಂಕ್ ಯು ಅಂತ ಫೋನ್ನ ಕಟ್ ಮಾಡ್ತಾರೆ. ಒಂದು ದಿವಸ ಮನೇಲಿ, ಅಮ್ಮ, ನಾನು ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ, ಅವಳು ನನಗೆ ತುಂಬ ಇಷ್ಟ ಆಗಿದ್ದಾಳೆ, ಅವಳು ತುಂಬ ಸೌಂದರ್ಯವಂತೆ, ಗುಣವಂತೆ, ನಾನು ಅವಳನ್ನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ನಿನ್ನ ಅಭಿಪ್ರಾಯ ಏನಮ್ಮ ಅಂತ ಅಮ್ಮನ್ನ ಕೇಳ್ತಾನೆ. ಅವರು ಹೇಳ್ತಾರೆ, ಹೌದೇನೋ, ನಿನಗೆ ಹುಡುಗಿ ಇಷ್ಟ ಆಗ್ತಾ ಇದೆಯಾ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ, ಓಕೆ, ಇಟ್ಸ್ ಓಕೆ, ಖುಷಿ ಕಣೋ, ನಿನ್ನ ಮದುವೆ ಆದರೆ ನನಗೂ ಕೂಡ ಖುಷಿ, ನಮ್ಮ ಮನೆಗೆ ಒಂದು ಒಳ್ಳೆಯ ಸೊಸೆ ತರಬೇಕು ಅಂತ ನನಗೂ ಕೂಡ ಆಸೆ ಇದೆ, ಹಾಗಾದರೆ ನೀನು ಆ ಹುಡುಗಿನ ವಿಚಾರ ಮಾಡಿ ನನಗೆ ಏನು ಅಂತ ಹೇಳೋ. ಅಮ್ಮ, ನಾನು ಆಲ್ರೆಡಿ ಆ ಹುಡುಗಿನ ವಿಚಾರ ಮಾಡಿದ್ದೀನಿ, ಅವಳು ತುಂಬ ಬಡ ಕುಟುಂಬದಿಂದ ಬಂದಿರೋ ಹುಡುಗಿ, ಅವಳಲ್ಲಿ ದುಡ್ಡಿಲ್ಲ, ಹಣ ಇಲ್ಲ, ಆಸ್ತಿ ಇಲ್ಲ, ಒಡವೆ ಇಲ್ಲ, ವರದಕ್ಷಿಣೆ ಕೊಡೋ ಕೆಪಾಸಿಟಿ ಇಲ್ಲ, ಅವಳಿಗೆ ತಾಯಿ ಇಲ್ಲ, ತಂದೆ ಕೂಡ ತುಂಬ ಹುಷಾರಿಲ್ದಾನೆ, ಅವರು ಬೆಡ್ ರೆಸ್ಟಲ್ಲಿದ್ದಾರೆ, ಅವಳು ತರೋ ಸಂಪಾದನೆ ಅವ್ರ ಮನೆಗೆ ಸಾಕಾಗಲ್ಲ ಅಮ್ಮ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಹಾಗಾದರೆ ಬೇಡ ಕಣೋ, ನಾವು ಬಡ ಕುಟುಂಬದಿಂದ ತಂದು ಆ ಹುಡುಗಿನ ಇಲ್ಲಿ ನಮ್ಮ ಸ್ಟೇಟಸ್ಗೆ ಅವಳು ಮ್ಯಾಚ್ ಆಗಲ್ಲ, ಈ ವಿಷಯನ ನೀನು ಇಲ್ಲಿಗೆ ಕೈ ಬಿಡೋದು ಸರಿ ಅಂತ ಅವರಮ್ಮ ಹೇಳ್ತಾರೆ. ಅವನು ಹೇಳ್ತಾನೆ, ಅಮ್ಮ, ನಿನಗೆ ಬೇಡ ಅಂದರೆ ನನಗೂ ಕೂಡ ಬೇಡಮ್ಮ, ಯಾಕೆಂದರೆ ನಿನಗೆ ಇಷ್ಟ ಆದರೆ ಮಾತ್ರ ನಾನು ಆ ಹುಡುಗಿನ ಮದುವೆ ಆಗ್ತೀನಿ, ಇಲ್ಲಾಂದರೆ ಈ ವಿಷಯನ ನಾನು ಇಲ್ಲಿಗೆ ಕೈ ಬಿಡ್ತೀನಿ ಅಂತ ಹೇಳ್ತಾನೆ. ಆ ಹುಡುಗಿ, ಯಾಕೋ ಇವರು ನನಗೆ ಫೋನೇ ಮಾಡಿಲ್ವಲ್ಲ, 3 ದಿವಸದಿಂದ ನನ್ನ ನೋಡೋಕ್ಕೂ ಬಂದಿಲ್ಲ, ಫೋನು ಮಾಡಿಲ್ಲ, ಹಾಗಾದರೆ ನನಗೆ ಅವರು ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ, ಹೋಗಲಿ ಬಿಡಿ, ನಮ್ಮಂಥ ಬಡ ಹೆಣ್ಮಕ್ಳುಗಳಿಗೆ ಜೀವನ ಇಷ್ಟೇ, ನಾವು ನಮ್ಮ ಸ್ಟೇಟಸ್ಗೆ ಆಗಿರುವಂಥ ಹುಡುಗನೇ ಮದುವೆ ಆಗೋದು ಸರಿ ಅಂತ ಅಂದ್ಕೊಂಡು ಆ ಹುಡುಗಿ ತುಂಬ ನೊಂದ್ಕೊಂಡು ಸುಮ್ಮನಾಗ್ತಾಳೆ. ಒಂದು ದಿವಸ ಅವರು ಅದೇ ಬಸ್ಸಲ್ಲಿ ಸಿಗ್ತಾರೆ. ಹಾಯ್, ಚೆನ್ನಾಗಿದ್ದೀರಾ, ಹೌದು ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಯಾಕೆ ನೀವು ಮಾತಾಡ್ತಾ ಇಲ್ಲ, ನನಗೆ ಫೋನ್ ಮಾಡ್ತಾ ಇಲ್ಲ ಅಂತ ಹುಡುಗಿ ಓಪನ್ನಾಗೆ ಆ ಹುಡುಗನ ಕೇಳ್ತಾನೆ. ಸಾರಿ, ನಾನು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಈ ಮದುವೆ ಇಷ್ಟ ಇಲ್ಲ ಅಂತೆ, ಹಾಗಾಗಿ ನಾನು ಈ ವಿಷಯನ ಇಲ್ಲಿಗೆ ಕೈ ಬಿಟ್ಟಿದ್ದೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಆ ಹುಡುಗಿನ ಕೈ ಬಿಟ್ಟು ಹೋಗ್ತಾನೆ. ಗೆಳೆಯರೇ, ಹಾಗಾದರೆ ಆ ಹುಡುಗ ಮೊದಲನೇ ಸಾರಿ ಆ ಹುಡುಗಿನ ನೋಡಿದ್ದು ಪ್ರೀತಿನ ಅಥವಾ ಆಕರ್ಷಣೆನ? ಎಷ್ಟೋ ಹೆಣ್ಮಕ್ಳುಗಳು ಬಡ ಕುಟುಂಬದಿಂದ ಬಂದು ಅವರು ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಅವನಿಗೆ ಬೇಕಾಗಿದ್ದು ಹೃದಯವಂತ ಹುಡುಗಿನ, ಗುಣವಂತ ಹುಡುಗಿನ, ಅಥವಾ ಹಣನ, ಆಸ್ತಿನ? ಮದುವೆಯಾಗಿ ಸಂಸಾರ ಮಾಡಬೇಕಾಗಿದ್ದ ನಮಗೆ ಸಂಸಾರಕ್ಕೆ ಬೇಕಾಗಿರೋದು ಪ್ರೀತಿ, ವಾತ್ಸಲ್ಯ, ಗುಣನೇ ಹೊರತು ಹಣ, ಆಸ್ತಿ, ಒಡವೆ, ವರದಕ್ಷಿಣೆ ಅಲ್ಲ. ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು ತುಂಬ ಕಷ್ಟದಲ್ಲಿರ್ತಾರೆ, ಯಾಕೆಂದರೆ ಅವರು ಬಂದಿರೋ ಕುಟುಂಬದಿಂದ ಅವ್ರಿಗೆ ಕಷ್ಟ ಜೊತೆಯಲ್ಲೇ ಬಂದಿರುತ್ತೆ. ನಾವು ಗಂಡ್ಮಕ್ಳುಗಳು ಅದನ್ನು ಅರಿತು ಅವ್ರನ್ನ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನೋಡಿದ ತಕ್ಷಣ ನಾವು ಆಕರ್ಷಣೆನ ಮಾಡೋದು ಬಿಟ್ಟು ಪ್ರೀತಿಸಿ ಅವ್ರನ್ನ ಮದುವೆಯಾಗಿ ತಮ್ಮ ಮನೆಯಲ್ಲಿ ಕರ್ಕೊಂಡು ಬಂದು ಗಂಡನಾಗಿ, ಸ್ನೇಹಿತನಾಗಿ, ತಂದೆಯಾಗಿ, ತಾಯಿಯಾಗಿ ಹೆಣ್ಮಕ್ಳನ್ನ ಬಾಳಿಸ್ಕೊಂಡು ಹೋಗಬೇಕೆ ಹೊರತು ಇದನ್ನು ಅರ್ಧದಲ್ಲಿ ಕೈ ಬಿಡೋದು ತಪ್ಪು. ನನ್ನ ಅಭಿಪ್ರಾಯ ಈ ಒಂದು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.